ನಮಸ್ಕಾರ. ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಕಳೆದ ಅನೇಕ ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಇಬ್ಬಾಗ ಮಾಡಬೇಕು ಎನ್ನುವಂತಹ ಹೋರಾಟಗಳು, ಆಗ್ರಹಗಳು, ಒತ್ತಾಯಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಜಿಲ್ಲೆಯ ವಿಭಜನೆಯ ಸದ್ದು ಸ್ವಲ್ಪ ಜೋರಾಗಿಯೇ ಇದೆ. ಇದಕ್ಕೆ ಪೂರಕವೆಂಬಂತೆ ನಾಳೆ ಮಂಗಳವಾರ ಯಲ್ಲಾಪುರದಲ್ಲಿ ಜಿಲ್ಲಾ ವಿಭಜನೆಯ ಕುರಿತು ಚರ್ಚಿಸಲು ಒಂದು ಪೂರ್ವಭಾವಿ ಸಭೆ ಸಹ ಆಯೋಜನೆಗೊಂಡಿದೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಜನಸಾಮಾನ್ಯರಿಗೆ ಈ ವಿಷಯದ ಕುರಿತು ತಿಳುವಳಿಕೆ ದೊರೆಯಬೇಕು, ಏನಾಗ್ತಾ ಇದೆ, ಏನು ನಡೀತಾ ಇದೆ ಎನ್ನುವಂತಹ ಸುದ್ದಿ ಗೊತ್ತಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಮತ್ತು ಸುಜ್ಞಾನ ವಾಹಿನಿ ಪತ್ರಿಕೆಯ ವತಿಯಿಂದ ಸರಣಿ ವರದಿಯನ್ನು ಪ್ರಕಟ ಮಾಡ್ತಾ ಇದೆ. ಗಣ್ಯರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿದವರಿಂದ ಜಿಲ್ಲೆಯ ವಿಭಜನೆಯ ಕುರಿತು ಅಭಿಪ್ರಾಯಗಳನ್ನು ಕೇಳಿ ಅವರ ಅಭಿಪ್ರಾಯಗಳನ್ನು ನಮ್ಮ ವಾಹಿನಿಯ ಮೂಲಕ ಬಿತ್ತರಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಈ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ನಾಡು ಕಂಡ ಹಿರಿಯ ಪತ್ರಕರ್ತರು, ವಿಶ್ವದರ್ಶನ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು, ಪ್ರಸ್ತುತ ರಾಜ್ಯ BJP ವಕ್ತಾರರೂ ಆಗಿ ಕಾರ್ಯನಿರ್ವಹಿಸುತ್ತಿರುವ ಹರಿಪ್ರಕಾಶ್ ಕೋಣೆಮನೆಯವರು ಇದ್ದಾರೆ. ಜಿಲ್ಲೆಯ ವಿಭಜನೆಯ ಹಿನ್ನೆಲೆಯಲ್ಲಿ ಹರಿಪ್ರಕಾಶ್ ಕೋಣೆಮನೆಯವರ ಅಭಿಪ್ರಾಯ ಏನು, ಅವರು ಏನು ಹೇಳಿದ್ದಾರೆ ಎನ್ನುವುದನ್ನು ಬನ್ನಿ ಕೇಳೋಣ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ GN ಭಟ್ ತಟ್ಟಿಗದ್ದೆಯವರು ಹಿರಿಯ ಪತ್ರಕರ್ತರು, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಮತ್ತು ಸುಜ್ಞಾನ ವಾಹಿನಿ ಪತ್ರಿಕೆಯ ಪ್ರಧಾನ ಸಂಪಾದಕರು, ಒಂದು ಅತ್ಯುತ್ತಮವಾದಂತಹ ಸಾಂದರ್ಭಿಕವಾದಂತಹ ವಿಷಯವನ್ನು ಸಾರ್ವಜನಿಕ ಚರ್ಚೆಗೆ, ಚಿಂತನ ಮಂಥನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಹೇಳ್ತೇನೆ. ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಆಗಬೇಕು, ಘಟ್ಟದ ಮೇಲಿನ ಜಿಲ್ಲೆ ಮತ್ತು ಈಗಿರುವಂತಹ ಕಾರವಾರ ಕೇಂದ್ರಿತವಾದಂತಹ ಜಿಲ್ಲೆ, ಎರಡು ಜಿಲ್ಲೆ ಆಗಬೇಕು ಎನ್ನುವುದು ಮೂಲಭೂತವಾದಂತಹ ಚರ್ಚೆ. ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ. ಕಾರಣಾಂತರದಿಂದ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಇತ್ತೀಚೆಗೆ ಅದಕ್ಕೆ ಸೇರ್ಪಡೆ ಆಗಿ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಅನ್ನುವಂಥದ್ದು ಅನಂತಮೂರ್ತಿ ಹೆಗಡೆಯವರು ಹೊಸದೊಂದು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಶಿರಸಿಯ JDSನ ಪ್ರಮುಖರು ಉಪೇಂದ್ರ ಪೈ ಅವರು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರು. ಹೀಗೆ ಜಿಲ್ಲೆ ಪ್ರತ್ಯೇಕ ಆಗಬೇಕು ಅನ್ನುವಂಥ ಹೋರಾಟ ನಿರಂತರವಾಗಿ ಬೇರೆ ಬೇರೆ ವ್ಯಕ್ತಿಗಳ ಮೂಲಕ ನಡೀತಾ ಇದೆ. ಹಾಗಾಗಿ ಇದೊಂದು ಮಹತ್ವಪೂರ್ಣವಾದಂಥ ಚರ್ಚೆ, ವಿಚಾರ ಅನ್ನೋದು ಒಂದು ಭಾಗ. ಎರಡನೇದು, ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವ ಪ್ರಶ್ನೆ. ಬಹುಶಃ ಇದಕ್ಕೆ ಆಡಳಿತಾತ್ಮಕ ಅನುಭವವನ್ನು ಹೊಂದಿದಂಥವರು ಮತ್ತು ರೆವಿನ್ಯೂ ಇತ್ಯಾದಿ ವಿಷಯಗಳಲ್ಲಿ ಪರಿಣತರು ಒಂದು ಸರ್ವಸಮ್ಮತವಾದಂಥ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಅನೇಕರು, ಅದು ಈ ಹಿಂದೆ ಸಂಸದರಾಗಿದ್ದವರು, ಈಗ ಸಂಸದರಾಗಿರೋರು ಮತ್ತು ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಶಾಸಕರಾಗಿದ್ದಂಥವರು ಖಚಿತವಾದಂಥ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋದು ಅನೇಕರ ಪ್ರಶ್ನೆ ಇದೆ. ನನಗೂ ಕೂಡ ಆ ಪ್ರಶ್ನೆ ಇದೆ. ನನ್ನಲ್ಲೂ ಕೂಡ ಆ ರೀತಿಯಾದಂಥ ಒಂದು ಸ್ಪಷ್ಟ ಅಭಿಪ್ರಾಯದ ಕೊರತೆ ಇದೆ. ನನಗೆ ಅನಿಸಿದ ಹಾಗೆ ಇದನ್ನು ಜಿಲ್ಲೆಯ ವಿಭಜನೆಯ ಕುರಿತಾಗಿ ಮಾತನಾಡಿದರೆ ನನ್ನನ್ನು ಜನರು ಯಾವ ನಿಟ್ಟಿನಿಂದ ನೋಡ್ತಾರೆ, ಜಿಲ್ಲೆಯ ಪರವಾಗಿರುವಂಥವರು ಮತ್ತು ಜಿಲ್ಲೆ ವಿಭಜನೆಯ ವಿರೋಧವಾಗಿರ್ತಕ್ಕಂಥವರು ಹೇಗೆ ನೋಡ್ತಾರೆ ಅನ್ನುವಂತಹ ಸಂದಿಗ್ಧ ಅನೇಕರಿಗೆ ಇದೆ ಅಂತ ಅನಿಸುತ್ತೆ. ನನಗೆ ಆ ರೀತಿಯಾದಂಥ ಸಂದಿಗ್ಧ ಇಲ್ಲ. ನನಗಿರೋದು ಘಟ್ಟದ ಮೇಲೆ
ಪ್ರತ್ಯೇಕ ಜಿಲ್ಲೆ ಆಗಬೇಕು ಅನ್ನೋದಕ್ಕೆ ತಜ್ಞರು ಅಭಿಪ್ರಾಯವನ್ನು ಕೊಡಬೇಕು ಅಂತ, ಆಡಳಿತಾತ್ಮಕವಾದಂಥ ತಜ್ಞರು ಮತ್ತು ರೆವಿನ್ಯೂಗೆ ಸಂಬಂಧಪಟ್ಟಂತಹ ತಜ್ಞರು ಇವರು ಒಂದು ಸರ್ವಸಮ್ಮತವಾದಂಥ ಒಮ್ಮತಕ್ಕೆ ಬಂದರೆ, ಅದು ಮನವರಿಕೆ ಆದರೆ ಖಂಡಿತವಾಗಿಯೂ ಆ ಅಭಿಪ್ರಾಯವನ್ನು ಎಲ್ಲರೂ ಸ್ವೀಕರಿಸಬಹುದು, ಸರ್ಕಾರ ಕೂಡ ಸ್ವೀಕರಿಸುತ್ತೆ. ಇದರ ನಡುವೆ ನಾವು ಇನ್ನೊಂದು ಸಂಗತಿಯನ್ನು ಗಮನಿಸಬೇಕು. ಯಾಕಾಗಿ ಈ ಜಿಲ್ಲೆಯ ವಿಭಜನೆಯ ಕೂಗು ಪ್ರಾರಂಭ ಆಯಿತು? ಒಂದು ನಾಯಕತ್ವದ ಐಡೆಂಟಿಟಿಗೋಸ್ಕರ ಕೆಲವರು ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಎರಡನೇದು, ಘಟ್ಟದ ಮೇಲಿನ ತಾಲೂಕುಗಳು, ಕಾರವಾರದಿಂದ ದೂರ ಇರತಕ್ಕಂತಹ, ಅದು ಹಳಿಯಾಳ ಇರ್ಬೋದು, ಯಲ್ಲಾಪುರ ಇರ್ಬೋದು, ಶಿರಸಿ ಇರ್ಬೋದು, ಸಿದ್ದಾಪುರ ಇರ್ಬೋದು, ಮುಂಡಗೋಡು ಇರ್ಬೋದು, ಇಲ್ಲಿನ ತಾಲೂಕಿನ ಜನರಿಗೆ ಒಂದು ರೀತಿಯ ಮಲತಾಯಿ ಧೋರಣೆಯ ಕಹಿ ಅನುಭವ, ಕಟು ಅನುಭವ ಆಗಿರೋದು ಸುಳ್ಳಲ್ಲ. ಇದನ್ನೆಲ್ಲರೂ ಕೂಡ ಒಪ್ಕೊಳ್ಬೇಕು. ವಿಶೇಷವಾಗಿ ಕರಾವಳಿ ಭಾಗದ ತಾಲೂಕಿನ ಪ್ರತಿನಿಧಿಗಳು ಮತ್ತು ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಆ ಜನರನ್ನು ನೋಡುವಂತಹ ರೀತಿ ಸರಿ ಇಲ್ಲ, ಇದನ್ನು ಅಧಿಕಾರಿಗಳು ತಿದ್ದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು, ಒತ್ತಾಯಪೂರ್ವಕವಾದಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅದಿಲ್ಲ ಅಂತಂದರೆ ಈ ಭಾಗದ ಜನರಲ್ಲಿ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಇತರ ಜಿಲ್ಲಾ ಪಂಚಾಯತ್ ಕಚೇರಿ ಇರ್ಬೋದು, ಇಲ್ಲಿ ನಾವು ಮಲತಾಯಿ ಧೋರಣೆಗೆ ಒಳಗಾಗಿದ್ದೇವೆ ಅನ್ನುವಂಥ ಭಾವನೆ ದಟ್ಟವಾಗೋದಕ್ಕೆ ಕಾರಣ ಆಗುತ್ತೆ. ಜಿಲ್ಲೆ ವಿಭಜನೆಯ ಕೂಗು ಗಟ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ತತ್ಕ್ಷಣ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ಜಿಲ್ಲಾ ವಿಭಜನೆ ಅನ್ನುವಂಥದ್ದು ಅದೊಂದು ಸುದೀರ್ಘವಾದಂಥ ಪ್ರಕ್ರಿಯೆ, ಸಾಕಷ್ಟು ಹಂತದಲ್ಲಿ ಚರ್ಚೆ ಆಗಬೇಕು. ಸರ್ಕಾರ ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ನಿರ್ಧಾರವನ್ನು ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಇದಕ್ಕೆ ಕಾಲಾವಕಾಶ ಬೇಕಾಗಿರೋದ್ರಿಂದ ಅದಕ್ಕೂ ಮೊದಲು ತತ್ಕ್ಷಣ ಘಟ್ಟದ ಮೇಲಿನ ತಾಲೂಕುಗಳಿಗೆ, ಇಲ್ಲಿನ ಜನರ ಕೂಗಿಗೆ ಸ್ಪಂದಿಸುವಂತಹ, ಪ್ರಾಮಾಣಿಕವಾಗಿ ಸ್ಪಂದಿಸುವಂತಹ, ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ ಈಗಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮತ್ತು ಕಾರವಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಕಚೇರಿಗಳಿರ್ತಕ್ಕಂಥವರು ತತ್ಕ್ಷಣ ಗಮನ ಹರಿಸಬೇಕು ಅನ್ನುವ ಆಗ್ರಹವನ್ನು ಮಾಡ್ತೇನೆ. ಆ ನಂತರದ್ದು, ದೂರದ ದೃಷ್ಟಿಯಿಂದ ಭೌಗೋಳಿಕವಾಗಿ ಉತ್ತರ ಕನ್ನಡ ಜಿಲ್ಲೆ ಉಳಿದೆಲ್ಲ ಜಿಲ್ಲೆಗಳಿಗಿಂತ ಭಾಳ ವಿಭಿನ್ನವಾಗಿದೆ. ಇದನ್ನು ಕರ್ನಾಟಕ ಸರ್ಕಾರ ಕೂಡ ಅರ್ಥ ಮಾಡಿಕೊಳ್ಬೇಕು. ಉದಾಹರಣೆಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು ಅಂತಾದರೆ ಆ ಜಿಲ್ಲಾ ಕೇಂದ್ರಕ್ಕೆ 3 ತಾಸು 4 ತಾಸು ಪ್ರಯಾಣ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಮಳೆಗಾಲದಲ್ಲಿ ಬೇರೆ ಬೇರೆ ಪ್ರತಿಕೂಲ ಹವಾಮಾನ ಇರತಕ್ಕಂಥ ಸಂದರ್ಭದಲ್ಲಂತೂ ಕಾರವಾರಕ್ಕೆ ತಲುಪೋದೇ ಸಾಧ್ಯ ಇಲ್ಲ ಅನ್ನುವ ಮಟ್ಟಿಗೆ ಅಲ್ಲಿ ರೋಡ್ ಬ್ಲಾಕ್ ಇರಬಹುದು, ಇತ್ಯಾದಿ ಇತ್ಯಾದಿ ಆಗುತ್ತೆ, ಘಟ್ಟ ಪ್ರದೇಶ ಆಗಿರೋದ್ರಿಂದ. ಈ ಸಮಸ್ಯೆ ಪರಿಹಾರಕ್ಕೆ ತತ್ಕ್ಷಣ ಏನು ಮಾಡಬಹುದು? ಜಿಲ್ಲಾಧಿಕಾರಿಗಳು ಶಿರಸಿಯಲ್ಲೋ ಯಲ್ಲಾಪುರದಲ್ಲೋ ಅಥವಾ ಇನ್ಯಾವುದೋ ತಾಲೂಕಿನಲ್ಲಿ ಒಂದು ಈಗಿನ ಹೈಕೋರ್ಟ್ ಬೆಂಚ್ ರೀತಿಯಲ್ಲಿ ಸಿಟ್ಟಿಂಗ್ ವ್ಯವಸ್ಥೆಯನ್ನು ಮಾಡಿ ಇಲ್ಲಿನ ಜನರನ್ನು ಅಹವಾಲನ್ನು ಕೇಳೋದಕ್ಕೆ, ಅದಕ್ಕೂ ಕೂಡ ತಾತ್ಕಾಲಿಕವಾದಂತಹ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ತತ್ಕ್ಷಣ ಗಮನವನ್ನು ಹರಿಸಬೇಕು ಅಂತ ನಾನು ಒತ್ತಾಯಪೂರ್ವಕವಾದಂಥ ಆಗ್ರಹ ಮಾಡ್ತೇನೆ. ಕೊನೆಯದು, ಜಿಲ್ಲಾ ಕೇಂದ್ರ ಎಲ್ಲಾಗಬೇಕು ಮತ್ತು ಜಿಲ್ಲೆಯ ಹೆಸರೇನಿರಬೇಕು ಅನ್ನೋದು. ಜಿಲ್ಲೆಯ ಹೆಸರಿನ ಕುರಿತಾಗಿಯೂ ನನಗೆ ಸ್ಪಷ್ಟವಾದಂಥ ನಿಲುವಿದೆ. ಉತ್ತರ ಕನ್ನಡ ಅನ್ನುವಂಥದ್ದು ಭಾಳ ಅರ್ಥಪೂರ್ಣವಾದಂಥ ಹೆಸರು. ನಾವು ಜಿಲ್ಲೆಯನ್ನು ಪ್ರತ್ಯೇಕ ಮಾಡಿದರೂ ಕೂಡ ಈ ಉತ್ತರ ಕನ್ನಡ ಅನ್ನೋದನ್ನು ಬದಲಾವಣೆ ಮಾಡೋದಕ್ಕೆ ನನ್ನ ಸುತಾರಾಮ್ ಸಹಮತ ಇಲ್ಲ. ಅದರ ಬದಲಾಗಿ ಉತ್ತರ ಕನ್ನಡ ಪೂರ್ವ, ಉತ್ತರ ಕನ್ನಡ ಪಶ್ಚಿಮ ಅಂತ ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ಜಿಲ್ಲೆಯನ್ನು ಮಾಡಬೇಕು ಅನ್ನುವ ತಾರ್ಕಿಕ ಅಂತ್ಯಕ್ಕೆ ಬಂದಾಗ ಹೆಸರಿನ ವಿಷಯ ಬರುತ್ತೆ. ಅದರ ಬಗ್ಗೆಯೂ ನಾನು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ನಾನು ಕೊಡೋದಕ್ಕೆ ಬಯಸ್ತೇನೆ. ಅದಕ್ಕೆ ಹೊರತಾಗಿ ನನಗೇನೋ ಒಂದು ಫ್ಯಾನ್ಸಿ ಐಡಿಯಾ ಬರುತ್ತೆ, ಇಂಥದ್ದೇನೋ ಒಂದು ಹೆಸರಿಟ್ಟು ಬಿಡೋಣ ಅನ್ನುವಂಥದ್ದು ಸರಿಯಲ್ಲ. ಆ ಉತ್ತರ ಕನ್ನಡ ಅನ್ನುವಂಥ ಹೆಸರನ್ನು ನಾವು ಉಳಿಸ್ಕೋಬೇಕು. ಅದು ಕರ್ನಾಟಕದಲ್ಲಿ, ಭಾರತದಲ್ಲಿ ಉತ್ತರ ಕನ್ನಡ ಅನ್ನೋದಕ್ಕೆ ಅದರದ್ದೇ ಆದಂಥ ಒಂದು ಸ್ಥಾನಮಾನ ಇದೆ. ಆ ಹೆಸರನ್ನು ಯಾವ ಕಾರಣಕ್ಕೂ ನಾವು ಕಳೆದುಕೊಳ್ಬಾರ್ದು ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಇನ್ನು ಜಿಲ್ಲಾ ಕೇಂದ್ರಕ್ಕೆ ಸಂಬಂಧಪಟ್ಟು ಜಿಲ್ಲೆಯ ಆದಂಥ ಸಂದರ್ಭದಲ್ಲಿ ನಾವು ಯಲ್ಲಾಪುರದಲ್ಲಾಗಬೇಕು, ಶಿರಸಿಯಲ್ಲಾಗಬೇಕು ಅಥವಾ ಮುಂಡಗೋಡಲ್ಲಾಗಬೇಕು ಅಂತ ಕಿತ್ತಾಡ್ಕೊಳ್ಳೋದ್ರಲ್ಲಿ ಯಾವ ಪುರುಷಾರ್ಥವೂ ಇಲ್ಲ. ಬದಲಾಗಿ ನಮಗೆ ಭೂಮಿಯ ಲಭ್ಯತೆ, ಉಳಿದ ಮೂಲಸೌಕರ್ಯಗಳ ಲಭ್ಯತೆ ಮತ್ತು ಪ್ರಯಾಣದ ದೃಷ್ಟಿಯಿಂದ ಯಾವುದು ಕೇಂದ್ರ ಸ್ಥಾನವೋ ಇದನ್ನು ಪ್ರಾಯೋಗಿಕವಾಗಿ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರಬೇಕು. ಇದು ಎಮೋಷ್ನಲ್ ಆಗಿ ತೆಗೆದುಕೊಳ್ಳುವಂಥ ತೀರ್ಮಾನ ಅಲ್ಲ. ಜಿಲ್ಲೆಯ ವಿಭಜನೆಯೂ ಎಮೋಷ್ನಲ್ ತೀರ್ಮಾನ ಆಗಬಾರ್ದು, ಜಿಲ್ಲೆಯ ಕೇಂದ್ರ ಯಾವುದು ಅನ್ನೋದು ಕೂಡ ಎಮೋಷ್ನಲ್ ಆದಂತಹ ತೀರ್ಮಾನ ಆಗಬಾರ್ದು.
ಅದು ಪ್ರಾಕ್ಟಿಕಲ್ ಆದಂತಹ ತೀರ್ಮಾನ ಆಗಬೇಕು. ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಬೇಕು. ಇದನ್ನು ರಾಜಕೀಯ ಕಾರಣಕ್ಕೋ, ಲೀಡರ್ಶಿಪ್ ಐಡೆಂಟಿಟಿ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಈ ಹೋರಾಟವನ್ನು ತೆಗೆದುಕೊಂಡು ಹೋಗುವಂಥದ್ದು ಸರಿಯಲ್ಲ. ಇದು ಹೋರಾಟ ಆಗದೇನೆ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು, ಅಧಿಕಾರಿಗಳು, ರಾಜ್ಯ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಒಟ್ಟಿಗೆ ಕುಳಿತು ಚಿಂತನೆ ಮಾಡಿದಾಗ ಈ ಜಿಲ್ಲೆ ವಿಭಜನೆ ಆಗೋದಾದರೂ ಪರಿಹಾರವನ್ನು ಕಂಡ್ಕೋಬೋದು. ಜಿಲ್ಲೆ ವಿಭಜನೆ ಆಗದೇ ಘಟ್ಟದ ಮೇಲಿನ ತಾಲೂಕುಗಳ ಜನರ ಸಮಸ್ಯೆಗಳಿದೆ, ಜ್ವಲಂತವಾದಂಥ ಸಮಸ್ಯೆ ಇದೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನು ವಿವೇಚನೆಯಿಂದ, ಪ್ರಬುದ್ಧತೆಯಿಂದ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು, ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು, ವೆಟ್ರಿಫೈಡ್, ಕಡಪ, ನಾನಾ ಸ್ಯಾನಿಟರಿ ವೇರ್ಗಳು, ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ. ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ. ವಿಶ್ವಾಸಾರ್ಹ ಸೇವೆ, ಸ್ಪರ್ಧಾತ್ಮಕ ದರ. ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ.